ಇನ್ನು ಇದೇ ಸಮಯಕ್ಕೆ ಸುದ್ದಿ ಬರ್ತಾ ಇತ್ತು, ಪಾಕಿಸ್ತಾನ ದಾಳಿಯನ್ನ ಆರಂಭ ಮಾಡಿದೆ ಅಂತ ಹೇಳಿ. ಈಗ ಮತ್ತೆ ಪಾಕ್ನಿಂದ ಭಾರತದ ಮೇಲೆ ಡ್ರೋನ್ ದಾಳಿ ಆಗಿದೆ. ಮತ್ತೆ ಆಗಿದೆ. ರಾತ್ರಿ ಆಗ್ತಾ ಇದ್ದಂತೆ ದಾಳಿಯನ್ನ ಶುರು ಮಾಡಿದೆ ಪಾಕಿಸ್ತಾನ. ಇಲ್ಲೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಜಮ್ಮು, ಪಠಾನ್ಕೋಟ್, ಸಾಂಬಾ, ಫಿರೋಜ್ಪುರದಲ್ಲಿ ಡ್ರೋನ್ ಅಟ್ಯಾಕ್ ಆಗ್ತಾ ಇದೆ. ಡ್ರೋನ್ ದಾಳಿಯನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹಿಮ್ಮೆಟ್ಟಿಸ್ತಾ ಇದೆ. ಜಮ್ಮುವಿನಲ್ಲಿ ಕೇಳಿ ಬಂದಿದೆ ದೊಡ್ಡ ಮಟ್ಟದ ಶಬ್ದ. ಇನ್ನು ಹೆಚ್ಚಿನ ರೀತಿಯಾದಂತಹ ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನ ನೋಡಬೇಕು. 7 ಕಡೆಗೆ ಪಾಕಿಸ್ತಾನದಿಂದ ಡ್ರೋನ್ ದಾಳಿ ಆಗಿದೆ. ನಿನ್ನೆ 36 ಕಡೆಗಳಲ್ಲಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯನ್ನ ಮಾಡಲಾಗಿತ್ತು. ಯಾವ ವಿಚಾರಗಳಲ್ಲಿ ಈ ದಾಳಿ ನಡೀತಾ ಇದೆ, ಯಾವ್ಯಾವ ಜಾಗಗಳಲ್ಲಿ ಈ ದಾಳಿ ನಡೀತಾ ಇದೆ ಅನ್ನುವಂಥದ್ದನ್ನ ನೋಡಬೇಕು. ರಾತ್ರಿ ಆಗ್ತಾ ಇದ್ದಂತೆ ದಾಳಿಯನ್ನ ಶುರು ಮಾಡ್ತಾ ಇದೆ. ನೋಡಿ, ಉದ್ದೇಶ ಏನಿದೆ ಅದರದ್ದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಉತ್ತರವನ್ನ ಕೊಡಬೇಕಾಗಿದೆ ಪಾಕಿಸ್ತಾನದಲ್ಲಿರುವಂತಹ ತನ್ನ ಜನರಿಗೆ. ನಾವು ಏನು ಕಡಿಮೆ ಇಲ್ಲ, ನಾವು ಹೊಡಿತೀವಿ ಅಂತ ಹೇಳಿ. ಆದ್ರೆ ಈ ರೀತಿಯಾಗಿ ನೋಡಿ ಅಲ್ಲಿ ದೃಶ್ಯಗಳನ್ನು. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರದ ಬಳಿಯಿಂದ ಬರ್ತಾ ಇರುವಂತಹ ದೃಶ್ಯಗಳು. ಈಗ ಬ್ಲಾಕ್ಔಟ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಲೈಟ್ಗಳನ್ನ ಕೂಡ ಆನ್ ಮಾಡೋ ಹಾಗಿಲ್ಲ. ನನ್ನ ಸಹೋದ್ಯೋಗಿ ಕೂಡ ಹೇಳ್ತಾ ಇದ್ರು, ವೆಹಿಕಲ್ ಮೂವ್ಮೆಂಟ್ ಅಲ್ಲೂ ಕೂಡ ಹೆಡ್ಲೈಟ್ ಅನ್ನ ಹಾಕೊಂಡು ಕಾರನ್ನ ಓಡಿಸೋ ಹಾಗಿಲ್ಲ. ಅಲ್ಲಿ ಲೈಟ್ ಆಫ್ ಮಾಡಿಕೊಂಡು ಸ್ಲೋ ಮೂವ್ಮೆಂಟ್ ಅಲ್ಲಿ ಕಾರನ್ನ ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ ಪ್ರತಿಯೊಂದು ಕೂಡ ಚಿತ್ರಣಗಳು ಸಿಗುತ್ತೆ ಅನ್ನೋ ದೃಷ್ಟಿಯಿಂದಾಗಿ ಅದು ಯಾವುದು ಕೂಡ ಮಾಡಬೇಡಿ, ಬ್ಲಾಕ್ ಔಟ್ ಅನ್ನುವಂಥದ್ದನ್ನ ಇಟ್ಟಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಕತ್ತಲಾಗಿದೆ ಅಲ್ಲಿ. ಆ ದೃಶ್ಯಗಳು ಏನೇ ಕಾಣಿಸೋದಾದ್ರೂ ಮೇಲ್ಗಡೆಗೆ ಆಕಾಶದಲ್ಲಿ ನಿಮಗೆ ಮಿಸೈಲ್ಸ್ಗಳು ಬರ್ತಾ ಇದ್ರೆ, ಡ್ರೋನ್ಗಳು ಬರ್ತಾ ಇದ್ರೆ ಅದರ ದೃಶ್ಯಾವಳಿಗಳು ಮಾತ್ರ ಆಕಾಶದಲ್ಲಿ ಕಾಣಿಸುತ್ತೆ. ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ. ಅದನ್ನ ಇನ್ನು ಹೊರತುಪಡಿಸಿದ್ರೆ ಇನ್ಯಾವುದು ಕೂಡ ಬರೋದಿಲ್ಲ. ಅದನ್ನೇನಾದ್ರೂ ಡಿಸ್ಟ್ರಾಯ್ ಮಾಡಿದಾಗ ಮಾತ್ರ ಅದರ ದೃಶ್ಯಾವಳಿಗಳು ಆಕಾಶದಲ್ಲಿ ಕಾಣಿಸುತ್ತೆ. ಈಗ ಮಿಸೈಲ್ಸ್ಗಳು ಬರ್ತಾ ಇರುವಂತಹ ದೃಶ್ಯಗಳಿದೆ, ಡ್ರೋನ್ಗಳು ಬರ್ತಾ ಇರುವಂತಹ ದೃಶ್ಯಾವಳಿಗಳು ನಿಮಗೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಡೋದಿಲ್ಲ. ಏನಾಗಿದೆ ಅಂತಂದ್ರೆ ನೋಡಿ, ಟರ್ಕಿ ತನ್ನ ಕಾರ್ಗೋ ವಿಮಾನದ ಮೂಲಕವಾಗಿ ಲ್ಯಾಂಡ್ ಆಗಿದೆ ನಿನ್ನೆ ರಾತ್ರಿ 10 ಗಂಟೆಗೆ. ನಿಮ್ಗೆಲ್ಲ ಮಾಹಿತಿ ಇರಬೇಕಿದೆ. ಪಾಕಿಸ್ತಾನಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದಾಗ ಚೈನಾ ಹಿಂಬದಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ, ಟರ್ಕಿ ನೇರವಾಗಿ ಸಪೋರ್ಟ್ ಮಾಡ್ತಾ ಇದೆ. ಯಾವ ರಾಷ್ಟ್ರಗಳು ಕೂಡ ನೇರವಾದಂತ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಕತ್ತಲಾಗ್ತಾ ಇದ್ದಂತೆ ಬಾಲವನ್ನ ಪಾಕಿಸ್ತಾನ ಬಿಚ್ಚಿದೆ. ಪೋಖ್ರಾನ್, ಅಮೃತ್ಸರ್, ಫಿರೋಜ್ಪುರದಲ್ಲಿ ಡ್ರೋನ್ ದಾಳಿ ನಡೆದಿದೆ. ಕತ್ತಲಾಗ್ತಾ ಇದ್ದಂತೆ ಪಾಕಿಸ್ತಾನ ಈ ದಾಳಿಯನ್ನ ನಡೆಸ್ತಾ ಇದೆ. ಸೊ ಪೋಖ್ರಾನ್ ಅಂದ ತಕ್ಷಣ ನಿಮಗೆ ನೆನಪಾಗ್ಬೋದು ಯಾವ ವಿಚಾರದಲ್ಲಿ ಪೋಖ್ರಾನ್ ಅಂತ ಹೇಳಿ. ಹಿಂದೆ ಭಾರತ ಈ ಪ್ರಯೋಗವನ್ನ ಮಾಡಿತ್ತು. ವಾಜಪೇಯಿ ಅವರು ಪ್ರಧಾನಿ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅಣ್ವಸ್ತ್ರ ಪ್ರಯೋಗವನ್ನು ಮಾಡಬೇಕಾಗಿತ್ತು. ಅದನ್ನ ಪೋಖ್ರಾನ್ ಜಾಗದಲ್ಲೇ ಆಗಿತ್ತು. ಟಾರ್ಗೆಟ್ ಪಾಕಿಸ್ತಾನದ ಟಾರ್ಗೆಟ್ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಅನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಕೆಲವು ಜಾಗಗಳಿದ್ದಾವೆ, ಕೆಲವು ಜಾಗಗಳನ್ನ ಇಟ್ಕೊಂಡು ಹೊಡೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಆದ್ರೆ ಎಲ್ಲವನ್ನ ಕೂಡ ವಿಫಲಗೊಳಿಸ್ತಾ ಇದೀವಿ. ಕಾರಣ ಅದು ಆಟಿಕೆ ಸಾಮಾನು ರೀತಿಯಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಇದೆ. ಚೀಪ್ ಅಂಡ್ ಚೀಪೆಸ್ಟ್ ಆಗಿರುವಂತಹ ಡ್ರೋನ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಚೀನಾ ಪ್ರಾಡಕ್ಟ್, ಮೇಡ್ ಇನ್ ಚೀನಾ ಆ ಡ್ರೋನ್ಗಳನ್ನ, ಜೊತೆಗೆ ಟರ್ಕಿ ಡ್ರೋನ್ಗಳನ್ನ ಸಪ್ಲೈ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಇವತ್ತಷ್ಟೇ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಕೂಡ ಅದನ್ನ ಸ್ಪಷ್ಟಪಡಿಸಿದ್ರು. ಅದು ಟರ್ಕಿ ಸಪ್ಲೈ ಮಾಡ್ತಾ ಇದೆ ಅಂತ ಹೇಳಿ. ನಮ್ಮಲ್ಲಿ ಬಿದ್ದಿರುವಂತಹ ಡ್ರೋನ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಚೆಕ್ ಮಾಡಿದಾಗ ಟರ್ಕಿ ಲಿಂಕ್ ಆಗ್ತಾ ಇದೆ ಪ್ರಾಥಮಿಕವಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಟರ್ಕಿ ಏನಿದೆ, ತುರ್ಕಿ ಅಂತಾನೂ ಕರೀತಾರೆ ಅದನ್ನ, ಅಲ್ಲಿಂದ ಸಪ್ಲೈ ಆಗ್ತಾ ಇರೋದು. ನಿನ್ನೆ ರಾತ್ರಿ ಒಂದು ಫ್ಲೈಟ್ ಬಂದು ನಿಂತ್ಕೊಳ್ಳುತ್ತೆ, ಕಾರ್ಗೋ ವಿಮಾನ. ಅದರಲ್ಲಿ ಸಂಪೂರ್ಣವಾಗಿ ಈ ಎಲ್ಲ ಡ್ರೋನ್ಸ್ಗಳನ್ನ ತಂದಿದ್ದಾರೆ, ಸಪ್ಲೈ ಮಾಡಿದೆ ಪಾಕಿಸ್ತಾನಕ್ಕೆ ಅನ್ನುವಂಥದ್ದು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾವ ರೀತಿಯಾದಂತ ಪರಿಸ್ಥಿತಿ ಕಾಣಿಸಿಕೊಳ್ತಾ ಇದೆ, ಹೇಗಿದೆ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಅಲ್ಲಿ ಸಂಪೂರ್ಣವಾಗಿ ಬ್ಲಾಕ್ಔಟ್ ಆಗಿದೆ. ಇಲ್ಲದೆ ಇದ್ರೆ ನಾವು ಲೈವ್ ಕೂಡ ತಗೊಳ್ತಾ ಇದ್ವಿ. ಅಲ್ಲಿ ಯಾವ ಲೈಟ್ ಅನ್ನು ಕೂಡ ಆನ್ ಮಾಡೋ ಹಾಗಿಲ್ಲ. ಜಮ್ಮುವಿನಲ್ಲಿ ಡ್ರೋನ್ ದಾಳಿ ನಡೀತಾ ಇದೆ.